ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೈಲೂಸ್ ಕಿಚನ್ ಆ್ಯಂಡ್ ಬ್ಲಾಗ್. ನಾನಿವತ್ತು ಶ್ರೀ ಕ್ಷೇತ್ರ ಗುಮ್ಲಾಪುರ ಗೌರಿ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ದೇವರಿಗೆ ಮಡ್ಲಕ್ಕಿ ಕೊಡಬೇಕು ಅಂತ. ಇಲ್ಲಿ ನಡೆಯುವ ಪವಾಡಗಳು ಮತ್ತು ಐತಿಹಾಸಿಕ ಕಥೆಗಳನ್ನು ಕೇಳೋಣ ಬನ್ನಿ. ಸರ್ ಹೇಳಿ, ಎಲ್ಲಿ ಯಾವತ್ತಿಂದ ಹಬ್ಬ ಸ್ಟಾರ್ಟ್ ಆಗುತ್ತೆ ಇದು? ಶ್ರೀ ಕ್ಷೇತ್ರ ಗುಮ್ಮಳಾಪುರ ಗೌರಮ್ಮನ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವ ಅಕ್ಟೋಬರ್ 7ನೇ ತಾರೀಕಿಂದ ಪ್ರಾರಂಭ ಆಗ್ತದೆ. ಅಕ್ಟೋಬರ್ 7ನೇ ತಾರೀಕು ಬಸವನ ಜಾತ್ರೆ, 8ನೇ ತಾರೀಕು ವೀರಭದ್ರೇಶ್ವರನ ಅಗ್ನಿಗುಂಡ ಮಹೋತ್ಸವ, ಹಾಗೆ 9ನೇ ತಾರೀಕು ಗ್ರಾಮದ ಸಮಸ್ತ ದೇವರುಗಳ ಪಲ್ಲಕ್ಕಿ ಉತ್ಸವ, ಹಾಗೆ 10ನೇ ತಾರೀಕು ಶ್ರೀ ಗಣಪತಿಯೊಂದಿಗೆ ಗೌರಿ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ರಥೋತ್ಸವವನ್ನು ಮಾಡಲಾಗ್ತದೆ. ಮತ್ತು ಇದ್ರದ್ದು ಮಹಾತ್ಮ ಹೆಂಗೆ? ಗೌರಮ್ಮ ಯಾವತ್ತು ಮಣ್ಣಲ್ಲೇ ಮಾಡೋದಲ್ವಾ? ಹೇಗೆ? ಹೌದು, ಇದು ಸ್ಥಳ ಗೌರಮ್ಮನವರ ಒಂದು ತವರು ಮನೆ ಅಂತ ಹೆಸರಾಗಿದೆ. ಶ್ರೀ ಕ್ಷೇತ್ರ ಗುಮ್ಮಳಾಪುರ ಗ್ರಾಮಕ್ಕೆ ಗೌರಿ ದೇವಿಯವರು ಪುರಾತನ ಕಾಲದಲ್ಲಿ ನಿಜವಾಗ್ಲೂ ಬಂದು ನೆಲೆಸಿದಂತಹ ಸುಕ್ಷೇತ್ರ ಇದಾಗಿದ್ದು, ಆಗ ಪರಮೇಶ್ವರನ ಒಂದು ಅಪ್ಪಣೆಯ ಮೇರೆಗೆ 1 ತಿಂಗಳು ಇಲ್ಲಿ ಇದ್ದು ಹೋದಂತಹ ಸುಕ್ಷೇತ್ರ ಇದು. ಯಾಕಪ್ಪ ಅಂತಂದರೆ ಇಲ್ಲಿ ನಮ್ಮ ಗುಮ್ಮಳಾಪುರ ಗ್ರಾಮದಲ್ಲಿ 771 ಶಿವಶರಣರಿದ್ದಂತಹ ಸುಕ್ಷೇತ್ರ. ಆದ್ದರಿಂದ ಅವರ ಭಕ್ತಿಗೆ ಮೆಚ್ಚಿ ಗೌರಮ್ಮನವರು ಇಲ್ಲಿಗೆ ಬಂದಂತಹ ಸುಕ್ಷೇತ್ರ ಇದಾಗಿದೆ. ನಮ್ಮ ಗ್ರಾಮದಲ್ಲಿ 101 ದೇವಸ್ಥಾನ, 101 ಕೆರೆ, 101 ಬಾವಿ, ಹಾಲು ಬಾವಿ, ನೀರು ಬಾವಿ, 101 ಬಿಲ್ವವೃಕ್ಷ ಇದ್ದಂತಹ ಸುಕ್ಷೇತ್ರ ಇದು. ಇಲ್ಲಿ ಹಿಂದೆ ಪುರಾತನ ಕಾಲದಲ್ಲಿ ಗೌರಮ್ಮನವರು ಬಂದು 1 ತಿಂಗಳು ಇರೋದರಿಂದ ಈಗ ಕಲಿಯುಗದಲ್ಲಿ ಅದೇ ರೀತಿಯಾಗಿ ಗೌರಮ್ಮನವರ ಒಂದು ಮೂರ್ತಿಯನ್ನು ಮಾಡಿ ಪ್ರತಿಷ್ಠಾಪಿಸಿ, ಗೌರಿ ಹಬ್ಬದ ದಿನದಂದು ದೇವಿಯನ್ನು ಪ್ರತಿಷ್ಠಾಪಿಸಿ ಅದೇ ಪದ್ಧತಿಯಲ್ಲಿ 1 ತಿಂಗಳ ಕಾಲ ಪೂಜೆಯನ್ನು ಮಾಡಿ ಕೊನೆಯ 4 ದಿನ ಜಾತ್ರಾ ಮಹೋತ್ಸವವನ್ನು ಮಾಡಿ ಅದ್ಧೂರಿಯಾಗಿ ಕೈಲಾಸಕ್ಕೆ ಗೌರಿ ದೇವಿಯನ್ನು ಕಳಿಸಿಕೊಡುವಂಥ ಪದ್ಧತಿ ಎಲ್ಲ ಗ್ರಾಮದ ಸಮಸ್ತ ಎಲ್ಲ ಮನೆತನದವರ ಮೂಲಕ, ಹಾಗೆ ಎಲ್ಲ ಭಕ್ತಾದಿಗಳ ಮೂಲಕ ಪ್ರಾಚೀನ ಕಾಲದಿಂದಲೂ ನಡೆಯುತ್ತಾ ಬಂದಿದೆ. ನಮಸ್ತೆ ಯಜಮಾನ್ರೆ, ಹೇಳಿ ಹಬ್ಬದ್ದೆಲ್ಲ ಹೆಂಗೆ ನಡೀತಾ ಇದೆ? ಯಾವತ್ತು ಹಬ್ಬ? ಹಬ್ಬ ಬಂದು ಬರೋ 10ಕ್ಕೆ ಮಹಾತಾಯಿನ ಬಿಡ್ತೀವಿ. 7ರಿಂದ ಬರೋ ತಿಂಗಳು 7ನೇ ತಾರೀಕಿಂದ ಜಾತ್ರೆ. 7ನೇ ತಾರೀಕು ಬಂದು ಬಸವನ ಜಾತ್ರೆ, ಸೋಮವಾರ. ಮಂಗಳವಾರ ದಿವಸ ರುದ್ರನ ಜಾತ್ರೆ ಅಂತ ರುದ್ರನ ಜಾತ್ರೆ ಮಾಡ್ತೀವಿ. ಬುಧವಾರ ದಿವಸ ಸಕಲ ದೇವತೆಗಳನ್ನು ಉತ್ಸವ ಮಾಡ್ತೀವಿ, ಪಲ್ಲಕ್ಕಿ ಉತ್ಸವ ಮಾಡ್ತೀವಿ. ಗುರುವಾರ ದಿವಸ ಮಹಾತಾಯಿನ ತಗೊಂಡೋಗಿ ಜಲಾದಿವಸ ಮಾಡ್ತೀವಿ. ಹೆಂಗೆ ದೇವ್ರನ್ನ ಹೇಗೆ ಈಗ ಇಟ್ಟಿದ್ದೀರೋ ಇದೇ ಥರನೇ ಬಿಟ್ಬಿಡ್ತೀರಾ? ಇದೇ ಥರ ತಗೊಂಡು ಬಿಡ್ತೀವಿ. ಮತ್ತೆ ಬರೋ ವರ್ಷಕ್ಕೆ ಬರೋ ವರ್ಷಕ್ಕೆ ನಾವು ಅದೆಲ್ಲ ಪೀಠೆ ಅದೆಲ್ಲ ನಮ್ಗೆ ಸಿಗುತ್ತೆ. ಆ ಕಾಲದಿಂದನೂ ಆ ಪೀಠೆ ಮುಂದೆ ಸಿಗುತ್ತೆ. ಅದೇ ಪೀಠೆ ಅಂದ್ರೆ ಅಲ್ಲೇ ನೀವು ಬಿಟ್ಟಿರೋ ಸ್ಥಳದಲ್ಲೇ ಸಿಗುತ್ತೆ. ಈಗ ನಾವು ಬಿಟ್ಬಿಡ್ತೀವಿ, ಅದು ಕೆರೆಯಲ್ಲೇ ಇರುತ್ತೆ. ಇನ್ನೊಂದು ವಾರದಲ್ಲಿ ಪ್ರಥಮ ಈ ಜಾತ್ರೆ ರೆಡಿ ಆಗ್ತಾರೆ, ಬರುತ್ತೆ ಮೇಲಕ್ಕೆ. ಅದೇ ಅದಿರ್ತದೆ, ಅದರಲ್ಲೇ ಮಂಗಲ್ಯ ಎಲ್ಲ ಇರುತ್ತೆ, ಅದ್ರ ಮ್ಯಾಗೆ ಇರುತ್ತೆ. ನಾವು ಈಗ ಅದನ್ನ ಆಮೇಲೆ ಯಾರು ಮುಟ್ಟಲ್ಲ, ಅವ್ರು ಹೇಳ್ತಾರೆ, ಯಾರು ನೋಡಿದ್ರು ಅವಾಗ ಇವ್ರು ಹೋಗಿ ತಗೊಂಡ್ಬರೋದು ಪೀಠೆ ತಂದಿ. ದೊಡ್ಡ ಮಠ ಅಂತ ಇದೆ ಇಲ್ಲಿ ಕೆಳಗಡೆ, ದೊಡ್ಡ ಮಠದಲ್ಲಿ ಇಡ್ತಾರೆ. ಆಗ ಅವರು ಮರಳು ಎಲ್ಲ ತಂದು ಆ ದೊಡ್ಡ ಮಠದಲ್ಲಿ ಒಂದು ಜಾಗ ಇದೆ, ಅಮ್ಮನಿಗೆ ಒಂದು ಜಾಗ. ಅದರಲ್ಲಿ ಆ ಮರಳು ಅಡ್ತಾರೆ. ಅದರಲ್ಲಿ ಈ ಅಮ್ಮ ಬಂದು ಹೆಜ್ಜೆ ಇಕ್ಕಿ ಓಡಾಡಿರ್ತಾಳೆ. ಆ ಹೆಜ್ಜೆ ಕಾಣಿಸ್ದಾಗ ಅವ್ರು ಎತ್ಕೊಂಡು ಆ ಅಮ್ಮನ ಪ್ರಥಮ ರೆಡಿ ಮಾಡೋದು. ಅದು ಎಲ್ಲ ಎಲ್ಲಾರ್ಗು ನೋಡೋದಕ್ಕೆ ಬಿಡ್ತಾರೆ. ಅವ್ರು ನೋಡಿ ಆ ಹೆಜ್ಜೆ ಕಾಣಿಸ್ತಾರೆ ಮಾಡೋದು. ಆ ಅಮ್ಮ ಬಂದು ಅವ್ರು ಓಡಾಡಿದ್ರೆ ಆ ಹೆಜ್ಜೆಗಳು ಕಾಣಬೇಕು. ಆಗ ನೋಡಿ ಒಬ್ಬರಿಗೆ ಅದನ್ನ ಮಾಡ್ತಾ ಇದ್ರು. ಅವ್ರಿಗೇನೋ ಮೈಗೂಡಿಸಲ್ಲ, ನಾನು ಮಾಡೋಕ್ಕಾಗಲ್ಲ. ಇದಕ್ಕೆ ಆ ಅಮ್ಮ ಸೆಪಂದಲ್ಲಿ ಹೋಗಿ, ನೀನು ಯಾವ ರೀತಿ ಅನ್ನತ್ತಿದ್ದು ನಾನು ರೂಪ ನಾನು ಬರ್ತೀನಿ ಅಂತೇಳಿ ಅಮ್ಮ ನೀನೇ ನೀನೇ ಮಾಡಪ್ಪ, ನೀನು ಆಗಲ್ಲ ಅನ್ಬೇಡ, ನೀನು ಯಾವ ಥರನ ಮಾಡಿ ನಾನು ಬರ್ತೀನಿ ಕರೆಕ್ಟಾಗಿ ನಾನು ರೂಪ ನಾನು ಅಂತ ಅಮ್ಮ ಹೇಳಿದ್ರು. ಅವರೇ ಮಾಡಿದ್ರು ಕೂಡ ವರ್ಷದ್ದು ಚೇಂಜ್ ಆಗ್ತದೆ ಬಿಟ್ರೆ ಅಮ್ಮನ 12 ಕಳೆ ಮುಂದೆ ಅವರು ಒಂಥರ ಚೇಂಜ್ ಆಗ್ತಾರೆ ಅಮ್ಮ ರೂಪದಲ್ಲಿ. ಆದ್ರೂ ನಾನು ಯಾವ ರೂಪ ಬೇಕೋ ನಾನು ಬರ್ತೀನಿ, ನೀವು ಹೆಂಗಾರ ತಿದ್ದು ಅಂತ ಅಮ್ಮನ ಹೇಳಿದ್ದಕ್ಕೆ ಅವ್ರು ಮಾಡಿದ್ರೆ ಅದೇ ಥರ ಅಮ್ಮ ವರ್ಷಕ್ಕೊಂಥರವಾಗಿ ಆ ಅಮ್ಮನ ರೂಪ ಇರ್ತದೆ. ವರ್ಷಕ್ಕೊಂದ್ಸರಿ ತಯಾರು ಮಾಡಿ ಆ ಮಹಾತಾಯಿನ ಒಂದು ವರ್ಷ ತಿಂಗಳು ಮಡಗಿ ನಾವು ಪೂಜೆ ಮಾಡಿ ತಿಂಗಳು ಅನುದಾನ ಬೆಳಗ್ಗೆ 10ರಿಂದ ಸಂಜೆ 6ವರೆಗೂ ಅನುದಾನ ನಡೀತದೆ. ಬೇಕಾದ ಜನ ಬರ್ತಾರೆ, ಕೋಟ್ಯಾಂತರ ಜನ. ಮೈಸೂರು ಬೇಕಾದ ಕಡೆಯಿಂದ ಎಲ್ಲ ಸ್ಟೇಟ್ಗಳ ಕಡೆಯಿಂದಾನು ಬರ್ತಾರೆ. ವಿಶೇಷವಾಗಿ ನಡೀತದೆ. ವಿಶೇಷ ಒಂದ್ಸಾರಿ ಬಂದವರು ತಪ್ಪಿಸ್ಕೊಳ್ಳೋದೇ ಇಲ್ಲ, ಜನ ಕರ್ಕೊಂಡು ಬರ್ತಾರೆ. ಆ ಥರ ಆ ಕಾಲದಿಂದ ಹಂಗೆ ಬಂದಿದೆ. ಇವಾಗ ಅದೇ ನಮ್ಮ ಚಾನೆಲಲ್ಲಿ ಹಾಕೊಳ್ಳೋಣ ಅಂತ ಇದೆ. ಹಾಕಿ ಅದಕ್ಕೆ ಯೂಟ್ಯೂಬ್ ಚಾನೆಲ್ ಹಾಕಿ
ಆ ಯಮ್ಮನು ವಿಶೇಷ ಸಾರಿ ನೀವು ಜಾತ್ರೆಗೆ ಬಂದು ನೋಡ್ಬೇಕು, ನಿಮಗೆ ಅದು ಮಹಾತಾಯಿನ ಜಾತ್ರೆಗೆ ಯಾವ ಬಂದು ನೋಡಿದಾಗ ಯಾವ ರೀತಿ ಇರುತ್ತಾ ತಗೊಂಡು ಹೋಗ್ತಾರೆ ಬರ್ತೀರಾ? ನೋಡಿ. ಈಗ ಬರೋವಾಗ 4-6 ಜನ 4 ಜನನೇ ಎತ್ಕೊಂಡ್ ಬಂದ್ಬಿಡ್ತಾರೆ ನೋಡಿ. ಇದರಲ್ಲಿ ಈ ಮಂಟಪದಲ್ಲಿ 4 ಜನ ಬರೋದು. ಹೋಗುವಾಗ 100 ಜನ ಇದ್ರು ಎತ್ತಕ್ಕ ಒಂದು 300-400 ಜನ ಇರ್ತಾರೆ. ಒಂದು 400 ಜನಕ್ಕೆ ಮೇಲೆ ಇರ್ತಾರೆ. ಅವಾಗೂ ತಗೊಂಡು ಹೋಗೋದು ಕಷ್ಟ ಅಮ್ಮನ್ನ. ಏನು ಅಷ್ಟು ಜನ ಎತ್ತಬೇಕಾದ್ರೂ ಆಗಲ್ಲ. ಆಗಲ್ಲ. ಅದು ಕಾರಣ ಏನಂದ್ರೆ ನೋಡ್ಬೇಕು. ಕಾರಣ ಏನಂದ್ರೆ ಆ ಅಮ್ಮನ ನಾವು ಕಳಿಸ್ಕೊಡ್ಬೇಕಾದ್ರೆ ಅದೇ ಹೋಗ್ಬೇಕಾದ್ರೆ ಸಕಲ ದೇವತೆಗಳು ಅದ್ರೊಳಗೆ ಈಗ ಹೆಣ್ಮಗ ಇಲ್ಲಿ ಕುಟದ ಮನೆ ಬಂದು ಆ ಯಜಮಾನ ಮನೆಗೆ ಹೋಗ್ಬೇಕಾದ್ರೆ ನೋವಲ್ವಾ, ಹೆಂಗ್ ಹೋಗೋದು? ಹೋಗಕ್ಕೆ ಮನ್ಸಿರಲ್ಲ. ಸಕಲ ದೇವತೆಗಳು ನಾವಿಲ್ಲಿ ಉತ್ಸವ ಮಾಡ್ತೀವಿ, ಪಲ್ಲಕ್ಕಿ ಉತ್ಸವ. ಆ ಸಕಲ ದೇವತೆಗಳು ಆ ಯಮ್ಮನ್ ಕಳಿಸ್ಕೊಡುವಾಗ ನಾನು ಬಿಟ್ಟೋಗ್ಬೇಕಂತ ಅದ್ರೊಳಗೆ ಅದರಿಂದ ತೂಕ ಇರ್ತದೆ. ಬರೋವಾಗ ಅವ್ರ ಜೊತೆಗೆ ಬರ್ತಾರೆ. ತಿರ್ಗಾ ಎಲ್ಲ ದೇವತೆಗಳು ಅದ್ರೊಳಗೆ ಇರ್ತಾರೆ. ಇಲ್ಲಿ 101 ಬಾವಿ ಏನು 101 ಕೆರೆ ಎಲ್ಲ ಇಲ್ಲೇ ಸರೌಂಡಿಂಗ್ ಅಲ್ಲ ಇದೆಯಾ? 101 ಮಠ, 101 ದೇವಸ್ಥಾನ ಆಗ ಇದ್ದಿದ್ದು ಎಲ್ಲ ಇದೆ. ಪೂರ್ವ ಕಾಲದಲ್ಲಿ ಎಲ್ಲ ಇತ್ತು. ಇದೆ. ಅವೇ ಅಲ್ಲಲ್ಲೇ ಈಗ ಒಂದೊಂದೇ ಪ್ರಬಲನೂ ಆತವೆ ತಿಳಿದು ಮಾಡ್ತಾವ್ರೆ. ಕೆಲವು ದೇವಸ್ಥಾನಗಳಾಗವೆ, ಕೆಲವು ದೇವಸ್ಥಾನ ಇನ್ನೂ ಆಗಬೇಕು. ಅವೆಲ್ಲ ಕಂಡುಹಿಡಿದು ಒಂದೊಂದೇ ಮಾಡ್ತಾವ್ರೆ. ಆತ ಓಕೆ ಸರ್, ಥ್ಯಾಂಕ್ ಯು ಸರ್. ಇಲ್ಲಿ ಪ್ರತಿನಿತ್ಯ ಅಂದರೆ 1 ತಿಂಗಳು ದೇವರು ದೇವಸ್ಥಾನದಲ್ಲಿ ಇರೋವರೆಗೂ ಅನ್ನದಾಸೋಹ ನಡೆಯುತ್ತೆ. ಆ ದಾಸೋಹಕ್ಕೆ ಭಕ್ತಾದಿಗಳು ಅವ್ರ ಇಚ್ಛಾನುಸಾರ ಏನು ಬೇಕಾದ್ರೂ ತಂದು ಕೊಡ್ತಾರೆ. ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಕ್ಲೀನ್ ಮಾಡಿ ಪರಿಶುದ್ಧವಾಗಿ ನಮಗೆ ಪ್ರಸಾದ ವಿನಿಯೋಗನೆ ಮಾಡ್ತಾರೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಮುತ್ತೈದರಿಗೆ ಬಳೆ ತೊಡಿಸೋಂಥ ಇರುತ್ತೆ. ಅಂದರೆ ಇದು ಗೌರಿ ಬಳೆ ಅಂತ ಹೆಣ್ಮಕ್ಳೆಲ್ಲ ತೊಡಿಸ್ಕೊಳ್ತಾರೆ. ಹಸಿರು ಕೆಂಪು ಬಳೆಯಲ್ಲಿ ಮಾತ್ರ ದೊರೆಯುತ್ತದೆ. ಅದರಲ್ಲೂ ತುಂಬ ಚೆನ್ನಾಗಿರುತ್ತೆ ಬಳೆಗಳು. ನಾನು ತೊಡಿಸ್ಕೊಂಡು ಬಂದಿದ್ದೀನಿ. ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದರೆ ಆನೇಕಲ್ ಸಮೀಪ, ಅಂದರೆ ತಮಿಳ್ನಾಡು ಬಾರ್ಡರಲ್ಲಿ ಬರುತ್ತೆ. ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನಾನು ಇದರಲ್ಲಿ ಗೂಗಲ್ ಮ್ಯಾಪ್ ಹಾಕಿರ್ತೀನಿ, ನೋಡ್ಕೊಂಡು ಹೋಗಿ ಬನ್ನಿ.